ಬೆಂಗಳೂರಿನ ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ನರಸಿಂಹರಾಜಪುರ ಕಮ್ಮಸಂದ್ರ ಗ್ರಾಮದಲ್ಲಿ ಶ್ರೀ ಆದಿಶಕ್ತಿ ದಕ್ಷಿಣ ಕಾಳಿಕಾದೇವಿ ಎಂದೇ ಪ್ರಸಿದ್ಧವಾಗಿರುವ ಮಹಾಕಾಳಿಯ ದೇವಸ್ಥಾನದ ಆವರಣದಲ್ಲಿ 41 ಅಡಿ ಎತ್ತರದ ದಿವ್ಯ ಬೃಹತ್ ದಕ್ಷಿಣ ಮಹಾಕಾಳಿಯ ಪ್ರತಿರೂಪದ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಲಾಗಿದೆ. ಶಾಸಕರಾದ ಎಸ್.ಆರ್. ವಿಶ್ವನಾಥ್ ರವರು ಆಗಮಿಸಿ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಪುರಾತನ ದೇವಸ್ಥಾನವಾಗಿರುವ ಕಾಳಿಕಾದೇವಿಯ ದೇವಸ್ಥಾನವು ಬಂದ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸುತ್ತಿರುವ ದೇವಸ್ಥಾನವಾಗಿದ್ದು, ಧರ್ಮದರ್ಶಿಗಳಾದ ಯತೀಶ್ ಕಮ್ಮಸಂದ್ರ ರವರ ನೇತೃತ್ವದಲ್ಲಿ ಪ್ರತಿಮೆ ಲೋಕಾರ್ಪಣೆಯಾಗಿದೆ. ಧರ್ಮದರ್ಶಿಗಳು ಮಾತನಾಡಿ, ದೇವಸ್ಥಾನವು ಪುರಾತನ ದೇವಸ್ಥಾನವಾಗಿದ್ದು ಕಾಳಿಕಾ ಮಾತೆಯು ಜನರ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸುತ್ತಿರುವ ಎಷ್ಟೋ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ. ಭಕ್ತಾದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ ಹಾಗೂ ಅವರ ನಂಬಿಕೆ ಅಪಾರವಾಗಿದೆ, ಭಕ್ತಿ ಅಚಲವಾಗಿದೆ ಎಂದು ತಿಳಿಸಿದರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯಂತಿ ಮಂಗಳಾಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾದಾತ್ರಿ ಸ್ವಾಹ ಸದಾ ನಮೋಸ್ತುತೆ. ಕಮ್ಮಸಂದ್ರ ಗ್ರಾಮದ ನರಸಿಂಹರಾಜಪುರ ಈ ಒಂದು ಸುಕ್ಷೇತ್ರದಲ್ಲಿ ಇವತ್ತಿನ ದಿವಸ ಬೃಹತ್ತಾದ 41 ಅಡಿ ಎತ್ತರದ ಶ್ರೀ ದಕ್ಷಿಣ ಕಾಳಿಕಾದೇವಿಯ ಬೃಹತ್ ಬಿಂಬ ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಿದ್ದು ಭಕ್ತರ ದರ್ಶನಕ್ಕೆ ಸಿದ್ಧವಾಗಿದೆ. ಈ ಒಂದು ಕ್ಷೇತ್ರದಲ್ಲಿ ನಾವು ಈಗ ಒಂದು 3 ವರ್ಷದಿಂದಲೂ ಸಹ ಪೂಜಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ವಿ. ಚಿಕ್ಕದಾಗಿ ಒಂದು ದೇವಸ್ಥಾನ ಆಲಯ ಇತ್ತು. ಇಲ್ಲಿ ಕಾಳಿಕಾದೇವಿಯ ಒಂದು ಚಿಕ್ಕದಾದಂತಹ ಒಂದು ಆಲಯ ಇತ್ತು. ಆಗಿನಿಂದಲೂ ಸಹ ನಾವು ಪೂಜಾ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ದಿನೇ ಜನಾಕರ್ಷಣೆ ಆಗ್ತಾ ಇದೆ. ಒಳ್ಳೆಯ ಶಕ್ತಿ ಉಳ್ಳಂತಹ ಮಾತೆಯಾಗಿದ್ದಾರೆ. ಯಾವುದೇ ಭಕ್ತರು ಬಂದು ಇಲ್ಲಿ ಅಭೀಷ್ಟಗಳನ್ನು ಕೇಳಿದಾಗ ತತ್ಕ್ಷಣವೇ ಅವರಿಗೆ ಸಿದ್ಧಿಯಾಗತ್ತೆ ಅಂತಕ್ಕಂಥದ್ದು ಕ್ಷೇತ್ರದ ಮಹಿಮೆ. ಇನ್ನು ಈ ಒಂದು ಸುಕ್ಷೇತ್ರದ ಆಜುಬಾಜಿನಲ್ಲಿ ಲಕ್ಷ್ಮೀನರಸಿಂಹಸ್ವಾಮಿಯ ಕ್ಷೇತ್ರವೂ ಇದೆ. ಅದೇ ರೀತಿಯಾಗಿ ರಾಯರು ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರ ಕ್ಷೇತ್ರವೂ ಇದೆ. ಮತ್ತು ಶಿರಡಿ ಸಾಯಿಬಾಬಾ ಕ್ಷೇತ್ರವೂ ಸಹ ಇದೆ. ಇಲ್ಲಿ ಯಾತ್ರೆಗೆ ಅತ್ಯಂತ ಸೂಕ್ತವಾದಂತಹ ಸ್ಥಳ. ಯಾರೇ ಭಕ್ತರು ಬಂದರೂ ಸಹ ಅವರಿಗೆ ಉತ್ತಮವಾದಂತಹ ಪೂಜಾ ಕೈಂಕರ್ಯವನ್ನು ನಡೆಸಿಕೊಟ್ಟು ಕಳಿಸ್ತಕ್ಕಂತಹ ಒಂದು ವಾಡಿಕೆ ಇದೆ. ಇನ್ನು ಈ ಕಾಳಿಕಾದೇವಿ ನೋಡಿ, ಇಲ್ಲಿ ಬೃಹತ್ತಾಗಿ ಕಾಳಿಕಾ ವಿಗ್ರಹವನ್ನು ನೋಡ್ತಾ ಇದ್ದೇವೆ. ಮುಂಡಮಾಲಾಧಾರಿಯಾಗಿ ಆ ನಾಲಿಗೆ ರಕ್ತಸಿಕ್ತವಾಗಿದೆ. ಕೈಯಲ್ಲಿ ರಾಕ್ಷಸರ ತಲೆಯನ್ನು ಹಿಡ್ಕೊಂಡು ಬಹಳ ಭಯಂಕರವಾದಂತಹ ಒಂದು ವಿಗ್ರಹ ಕೆತ್ತನೆಯನ್ನು ನಮ್ಮ ಶಿಲ್ಪಿಗಳಾದಂತಹ ರಘು ಸರ್ ಅವರು ತುಂಬ ಮುದ್ದಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಈ ಕಾಳಿಕಾದೇವಿ ಭಕ್ತರ ಅಭೀಷ್ಟವನ್ನು ನೆರವೇರಿಸ್ತಕ್ಕಂತಹ ತಾಯಿಯಾಗಿದ್ದಾರೆ. ಈ ಒಂದು ಸನಾತನ ಹಿಂದೂ ಧರ್ಮದಲ್ಲಿ ತಾಯಿಯ ಅವತಾರ ಹಿಂದೆ ಧಾತ್ರಿ ಅಂತಕ್ಕಂತಹ ಒಬ್ಬ ರಾಕ್ಷಸ ಅವನ ಅವತಾರವಾಗುತ್ತೆ. ಅವನು ಬ್ರಹ್ಮನನ್ನು ಕುರಿತು ಅಗಾಧವಾದಂತಹ ತಪಸ್ಸನ್ನು ಮಾಡ್ತಾರೆ. ಆ ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಒಲಿಸ್ಕೊಂಡು ವರವನ್ನು ಪಡಿತಾರೆ. ಏನು ವರ ಅಂದರೆ, ನಾನು ಒಬ್ಬ ಹೆಂಗಸಿನಿಂದಲೇ ಹತನಾಗಬೇಕು ಅಂತ. ಆ ವರ ಪಡ್ಕೊಂಡು ಅವನು ಆ ಭೂಮಿಯ ಮೇಲೆ
ಪೂಜೆ ಮಾಡ್ತಕ್ಕಂತಹ ಎಲ್ಲ ಋಷಿಗಳಿಗೆ ದೇವತೆಗಳಿಗೆ ಕೊಡಬಾರ್ದಂತಹ ಕಷ್ಟಗಳನ್ನು ಕೊಡ್ತಾ ಇರಬೇಕಾದ್ರೆ ದೇವತೆಗಳೆಲ್ಲರೂ ಸಹ ದೇವಿಯ ಹತ್ರ ಪ್ರಾರ್ಥನೆ ಮಾಡಿದಾಗ ಈ ಮಹಾಕಾಳಿಯ ಅವತಾರವಾಗತ್ತೆ, ಅವನ ಸಂಹಾರವಾಗತ್ತೆ. ಆ ಕಾಳಿ ದೇವಿ, ಕಾಳಿಯ ಅರ್ಥ ಕತ್ತಲು ಅಥವಾ ಕಾಲ, ಸಮಯ, ಈ ಒಂದು ಪದದ ಅರ್ಥವಾಗಿರುತ್ತೆ. ಹಾಗಾಗಿ ಈ ಕಾಳಿ ಮಾತೆಯನ್ನು ಯಾರು ಆರಾಧನೆ ಮಾಡ್ತಾರೋ ಅವರ ಅಭೀಷ್ಟಗಳೆಲ್ಲವೂ ಸಹ ತತ್ಕ್ಷಣದಲ್ಲಿ ಸಿದ್ಧವಾಗತ್ತೆ. ಕಾಳಿದೇವಿ ನೋಡಲಿಕ್ಕೆ ಭಯಂಕರವಾಗಿದ್ದಾಳೆ ಹೊರತು ಅವರ ಭಕ್ತರಿಗೆ ಅವಳು ಯಾವತ್ತೂ ಸಹ ಶಾಂತರೂಪಿ. ಅವಳನ್ನು ನಂಬಿ ಬರ್ತಕ್ಕಂತಹ ಭಕ್ತರಿಗೆ ಅಭೀಷ್ಟವನ್ನು ಶೀಘ್ರವಾಗಿ ನೆರವೇರಿಸ್ತಾಳೆ. ಇಲ್ಲಿನ ಭಕ್ತರು ಯಥೇಚ್ಛವಾಗಿ ಬಂದು ದೇವಿಯ ದರ್ಶನವನ್ನು ಮಾಡಿ ಆ ದೇವಿಯ ಅನುಗ್ರಹಕ್ಕೆ ತಾವೆಲ್ಲರೂ ಸಹ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ, ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಚೆನ್ನಾಗಿ ನೆರವೇರಿದೆ. ಎಲ್ಲ ಭಕ್ತರು ಸಹ ಬಂದು ತನು ಮನ ಧನವನ್ನು ಅರ್ಪಿಸಿ ಈ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಕೈಂಕರ್ಯದಲ್ಲಿ ಪಾಲ್ಗೊಂಡಂತಹ ಎಲ್ಲ ಭಕ್ತಾದಿಗಳಿಗೂ ಸಹ ಆ ದೇವಿಯ ಅನುಗ್ರಹವಾಗಲಿ ಅಂತ ಕೇಳ್ಕೊಳ್ತಾ, ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಮೊದಲನೇದಾಗಿ ನಾವು ಇಲ್ಲಿ ಕರೆದಾಗ, ನಾವು ಬಂದು ಈ ಸ್ಥಳನ ಪರಿಶೀಲನೆ ಮಾಡಿದಾಗ ಇಲ್ಲಿ ಕಾಳಿಯ ಸ್ವರೂಪ ಆಲ್ರೆಡಿ ಅಲ್ಲಿ ನಿಂತಿತ್ತು. ಅದನ್ನು ನಾವು ಅಷ್ಟೇ ಸ್ಟಡಿ ಮಾಡಿದ್ದೀವಿ ಅಷ್ಟೇ ಹೊತ್ತು ಅಲ್ಲಿ ಆಲ್ರೆಡಿ ಇದೆ ಕಾಳಿ. ಆ ಎಮ್ಮ ಕಾಣಿಸ್ತಾರೆ, ಇದನ್ನು ಕಣ್ಣು ನಮಗೆ ಅಲ್ಲಿ ಬೆಳಕಲ್ಲೇ ಕಾಣಿಸ್ತಾ ಇತ್ತು. ಹಾಗಾಗಿ ನಾವು ಇಲ್ಲಿ ಬಂದ್ವಿ, ನೋಡಿದ್ವಿ. ಅರುಣ್ ಯೋಗಿರಾಜ್ ಅವರದ್ದು ಮಾಡಿರುವಂಥ ಭದ್ರಕಾಳಿದು ಸ್ಟಡಿ ಎಲ್ಲ ಮಾಡಿದ್ವಿ. ಎಲ್ಲ ಕಡೆ ನೀವು ಕಾಳಿನ ನೋಡಿರ್ಬೋದು. ಈ ಥರ ಕಾಳಿನ ನಾವು ವಿಶೇಷವಾಗಿ ಮಾಡಬೇಕಂತ ಆ ಅಮ್ಮನ ಹತ್ರ ಅಪ್ಪಣೆ ತೊಗೊಂಡು, ನಿನ್ನ ರೂಪ ನಿನಗೆ ಹೇಗೆ ಬೇಕೋ ಆ ಥರ ತಗೊಬೋದು, ನನ್ನ ಕೈಯಲ್ಲಿ ಮಾಡಿಸ್ಕೊಳುತ್ತಾಗಿ ಅಂಥೇಳಿ ಆ ಅಮ್ಮನಿಗೆ ನಾನು ಸಂಕಲ್ಪ ಮಾಡ್ಕೊಂಡು ಮಾಡಿದ್ವಿ. ತುಂಬ ಎಲ್ಲ ನೀವೇ ಹೇಳ್ಬೇಕು, ನಾ ಹೇಳೋಂಗಿಲ್ಲ ಕಲಾವಿದನಾಗಿ. ನನ್ನಿಂದ ಆದಷ್ಟು ಆ ಅಮ್ಮನಿಗೆ ನನ್ನಿಂದ ಏನು ಮಾಡಬೇಕು ನಾನು ಮಾಡಿದ್ದೀನಿ. ಇವೆಲ್ಲ ಏನು ಅಂಥೇಳಿ ಒಪ್ಪಿದ್ದೀನಿ. ಧರ್ಮದರ್ಶಿಗಳ ಸಹಕಾರ ಯಾವ ಥರ ಇತ್ತು ಸರ್? ಅವ್ರು ಮೊದಲೇದಾಗಿ ಬಂದಾಗ ಪ್ರಾರಂಭದಿಂದ ಈ ಕೊನೆಯವರೆಗೂ ನಮ್ಮನ್ನು ಯಾವುದೇ ಒಂದು ಕುಂದು ಕೊರತೆ ಇಲ್ಲದಾಗೆ ಅವರು ಸಹಕರಿಸಿರೋದ್ರಿಂದ ಅದು ಆ ಥರ ರೂಪ ಬರೋದಕ್ಕೆ ಸಾಧ್ಯ. ವಿಶೇಷತೆ ಏನಿದೆ ಸರ್ ಇಲ್ಲಿ ಎಲ್ಲನೂ ಪವರ್ಣೆ ಸರ್. ನಾನು ಬಂದಾಗ ಇಲ್ಲಿ ಕಷ್ಟ ಕಾಲದಲ್ಲೇ ಬಂದಿತ್ತು. ಆ ಅಮ್ಮನಲ್ಲಿ ಪಾದ ಮುಟ್ಟಿ ಇಲ್ಲಿ ಬಂದು ಮುಟ್ಟಿದಾಗ ಈಗ ನನಗೆ ಏನೇನು ಬೇಕೋ ಎಲ್ಲ ಅನುಕೂಲಗಳು ಸರಿಯಾಗಿ ನನಗೆ ಕೆಲಸ ಕಾರ್ಯಗಳು ಇನ್ನೂ ಚೆನ್ನಾಗಿ ನಡೀತಿದೆ. ಈ ಅಮ್ಮ ಮಾಡಿದ್ರಿಂದ ಇನ್ನೂ ದೊಡ್ಡ ದೊಡ್ಡ ಕೆಲಸಗಳು ಈಗ ಪ್ರಾರಂಭ ಆಗ್ತಿದೆ. ಹೇಳೋಕ್ಕೆ ಮಾತು ಬರ್ತಿಲ್ಲ. ಆ ತಾಯಿ ಈ ಸ್ವರೂಪದಲ್ಲಿ, ಈ ಎತ್ತರದಲ್ಲಿ ಮಾಡೋಂಥ ಶಕ್ತಿ ನಮಗೆ ಭಾಗ್ಯ ಕೊಟ್ಟಿರೋದು ನಮ್ಮ ಪುಣ್ಯ. ಈ ಸೇವೆ ಸದಾ ಕಾಲ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದೆನೂ ನಮ್ಮ ಉದ್ದೇಶ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅನ್ನದಾನ ಮಾಡಬೇಕು, ಬಂದು ಭಕ್ತಾದಿಗಳೆಲ್ಲ ಒಳ್ಳೆಯದಾಗಬೇಕು, ಅವ್ರ ಕಷ್ಟ ಕಾರ್ಪಣ್ಯ ನಿವಾರಣೆ ಆಗಬೇಕು. ಆ ಉದ್ದೇಶ ಲೋಕ ಕಲ್ಯಾಣಕ್ಕಾಗಿ ನಮ್ಮನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ನಾವು ಮಾಡ್ತಾಯಿದ್ದೀವಿ. ದೇವಸ್ಥಾನ ತುಂಬ ಚಿಕ್ಕದಾಗಿತ್ತು. ಇಲ್ಲಿ ಹಳೆಯ ದೇವಸ್ಥಾನ, ನಾವು ಪೂಜೆ ಮಾಡ್ಕೊಂಬರ್ತಿದ್ವಿ. ಈಗ ಅಮ್ಮನ ಸಂಕಲ್ಪ ಆದಮೇಲೆ, ಅಮ್ಮನ ಇದಾದಮೇಲೆ ನಾವು ತುಂಬ ಚೆನ್ನಾಗಿ ಮಾಡಬೇಕು. ನಮಗೂ ಒಲ್ದಿರೋಂಥ ತಾಯಿ, ನಾವಿದ್ದಂಥ ಕಷ್ಟ ಕಾಲದಲ್ಲಿ ಈ ಮಟ್ಟಕ್ಕೆ ಇದ್ದೀವಿ ಅಂದರೆ ಆ ತಾಯಿ ಕಾರಣ. ಅದಕ್ಕೆ ಈ ಅನುಗ್ರಹ ಎಲ್ಲರ ಮೇಲೂ ಆಗಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ನಾವು. ಯಾಕೆ ಸರ್ 41 ಅಡಿ ಎತ್ತರದ ವಿಗ್ರಹ ಮಾಡಿಸ್ಬೇಕು ಅಂತ ನಿಮ್ಗೆ ಅನಿಸಿದೆ? ಭಕ್ತರ ಕಷ್ಟಗಳು, ಈಗ ನರಮಾನವರಲ್ಲಿ ತುಂಬ ಕಷ್ಟಗಳಿದೆ. ಅದು ಬಾಯಲ್ಲಿ ಹೇಳೋಕ್ಕಾಗಲ್ಲ. ಒಬ್ಬೊಬ್ರು ಒಂದೊಂದು ರೀತಿ ಕಷ್ಟ. ಆ ಕಷ್ಟಗಳನ್ನೆಲ್ಲ ಹೋಗ್ಲಾಡಿಸ್ಬೇಕಂದ್ರೆ ತಾಯಿ ಅವತಾರ, ಆಮೇಲೆ ಆ 41 ಅಡಿ ಅಮ್ಮ ನಿಂತಿದ್ದಾಗ ಆ ಕಷ್ಟಗಳು ಕಾರ್ಪಣ್ಯಗಳು ದೂರ ಆಗುತ್ತೆ ಅನ್ನೋ ಆ ಕಾರಣದಿಂದ ಅಮ್ಮನ ಅಷ್ಟು ಎತ್ತರ ಮಾಡಿ ಬಂದ ಭಕ್ತಾದಿಗಳಿಗೆ ಉಲ್ಮಾನವರು ಅದು ಕಷ್ಟಗಳು ಎಲ್ಲ ನಿವಾರಣೆ ಆಗೋ ಉದ್ದೇಶದಿಂದ ಗ್ರಾಮಸ್ಥರಿಗಾಗಲಿ ಭಕ್ತಾದಿಗಳಿಗಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಎಲ್ಲರಿಗೂ ಒಳ್ಳೆಯದಾಗಬೇಕು. ನಮ್ಮ ಗ್ರಾಮ ಇನ್ನೂ ಸುಭಿಕ್ಷವಾಗಿ ಒಳ್ಳೆಯ ಗ್ರಾಮ ಆಗಬೇಕು. ಗ್ರಾಮದಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು. ಹಾಗೆ ರಾಜ್ಯದಲ್ಲೂ ಸುಖ ಶಾಂತಿ ನೆಮ್ಮದಿ ಇರಬೇಕು. ಬಂದ ಭಕ್ತಾದಿಗಳಿಗೆ ಅಮ್ಮನ ಹೆಸರಿಂದ ಅವಾಗೆಲ್ಲ ಒಳ್ಳೆಯದಾಗಬೇಕು. ಅಮ್ಮನ ದರ್ಶನದಿಂದ ಒಳ್ಳೆಯದಾಗಬೇಕು. ಉದ್ಘಾಟನೆಗೆ ಯಾರು ಬಂದಿದ್ರು ಸರ್? ಉದ್ಘಾಟನೆಗೆ ಸರ್ ವಿಶ್ವನಾಥ್, ನಮ್ಮ ಸ್ಥಳೀಯ ಶಾಸಕರು ಬಂದಿದ್ದು, ಜನಪ್ರಿಯ ಶಾಸಕರು. ಹಾಗೂ ಗೊರವನಹಳ್ಳಿ ಲಕ್ಷ್ಮೀ ಮೇಡಮ್, ಕಮಲಮ್ಮನವರ ಮೊಮ್ಮಗಳು, ಆ ಮೇಡಮ್ ಅವರು ಬಂದಿದ್ದರು. ಹಾಗೂ ಸ್ಥಳೀಯವಾಗಿ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು, ನನ್ನ ಹಿತೈಷಿಗಳು, ತುಂಬ ಜನ. ಆಮೇಲೆ ಭಕ್ತಾದಿಗಳು ನೋಡ್ತಿದ್ದಾರೆ, ಭಕ್ತಾದಿ ಸಮೂಹ ಎಷ್ಟಿದೆ ಅಂತ. ಸಾವಿರಾರು ಜನ ಬಂದು ಅಮ್ಮನವರ ದರ್ಶನ ಪಡೀತಿದ್ದಾರೆ. ಅದೇ ನಮ್ಮ ಭಾಗ್ಯ. ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇದೆ.